ನೋಡಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು ಮೋದಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಈ ಮಳೆಯಲ್ಲಿ. ನೋಡಿ ಅದು ಏನು ಮಾಡೋಕ್ಕಾಗ್ತಿಲ್ಲ. ಮಳೆ ಬರ್ತೈತೆ. ನನ್ನ ಫ್ರೆಂಡು ನೋಡಿ, ಛತ್ರಿ, ಜಾಕೆಟ್, ಕ್ಯಾಪ್. ಇನ್ನು ಲಿಫ್ಟ್ ಬಂದಿಲ್ಲ. ಲಿಫ್ಟ್ ಬಂತು, ನಾವು ಕೂಡ ಇಲ್ಲಿದ್ದೀವಿ. ಹೈ ಹಾಯ್. ಸೊ ನೋಡ್ಬೋದು ನೀವು, ಇಲ್ಲಿ ಮಳೆ ಬೀಳ್ತೈತೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಹೋಗ್ತಾ ಇದ್ದೀವಿ ಮಳೆಯಲ್ಲಿ ಮೋದಿ ನೋಡೋಕ್ಕೆ. ಸೊ ನಿಮಗೂ ತೋರಿಸ್ತೀವಿ ಬನ್ನಿ. ಮೊದಲು ಒಂದು ಟೀ ಕುಡಿದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಎಲ್ಲ ಫುಲ್ ಜನಗಳು. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿ ಕಷ್ಟಪಟ್ಕೊಂಡು ಈ ಮಳೆಯಲ್ಲಿ ಈ ಥರ ಎಲ್ಲ ಬಂದಿದ್ದೀವಿ. ಆದರೆ ಅಲ್ಲಿ ನೋಡಿದ್ರೆ ಹಂಗೆಲ್ಲ ಇದೆ, ಏನು ಮಾಡೋದು ಆಗ್ತಿದೆ. ನೋಡಿ ನೀವು ನೋಡ್ಬೋದು ಇಷ್ಟೊಂದು ಜನ ಇದ್ದಾರೆ ಮೋದಿ ನೋಡೋಕ್ಕೆ. ನಾವು ಕೂಡ ಬಂದಿದ್ದೀವಿ ಮಳೆಯಲ್ಲಿ. ನೋಡಿ ಹೆಂಗಿದೆ ನೋಡಿ ಜನರೇ. ಇದೇ ಮಾರ್ಗವಾಗಿ ಬರ್ತಾನೆ, ಇದೇ ಮಾರ್ಗವಾಗಿ ಹೋಗ್ತಾನೆ ಅಂತ ಯಾರಿಗೂ ಅಪ್ಡೇಟ್ ಇಲ್ಲ. ಸೊ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಬರ್ತಿದ್ದಾನೆ. ಅಕಸ್ಮಾತ್ ಏನಾದರೂ ನಾವು ಇಷ್ಟು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಬೇಕಾದ್ರೆ ತೋರಿಸ್ತಾರೆ ಎಂಡ್ ಆಫ್ ವಿಡಿಯೋದಲ್ಲಿ. ಹೋದ್ರಂತೆ, ಆ ಕಡೆಯಿಂದ ಹೋದ್ರಂತೆ. ನೋಡಿ ಜನರೇ, ಇದು ತುಂಬ ಅನ್ಯಾಯ. ನಾವು ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಅವರು ಆಯ್ ಹೇಳ್ದೆ ಹೋಗಿದ್ದಾರೆ. ಫೋನ್ ಮಾಡಿದ್ದೆ ನಾನು ಆಯ್ ಹೇಳಿ ಅಂತ, ಆದರೂ ಹೇಳ್ದೆ ಹೋಗಿದ್ದಾರೆ. ಜನರನ್ನು ಕಳಿಸ್ತಾ ಇದ್ದಾರೆ ಇವಾಗ. ನಮ್ಮನ್ನು ಕೂಡ ನೋಡೋಕ್ಕೆ ಬಿಡಲಿಲ್ಲ. ಇದೇ ಮೆಟ್ರೋ ಸ್ಟೇಷನ್ ಹತ್ತಕ್ಕೆ ಹೋಗ್ಬೇಕಂತೆ. ಹತ್ತಕ್ಕೆ ಹೋಗ್ತೀವಿ ಈಗ. ಬಂದು ಎಲ್ಲ ಮಾಡಿದ್ವಿ. ಈಗ ಜನರು ಸುಮ್ಮನೆ ಬೈಕ್ ತಗೋತಾರೆ. ಸೊ ಇಲ್ಲಿಗೆ ನಮ್ಮ ಈ ಬ್ಲಾಗ್ ಮುಗೀತು. ಇನ್ನೇನಾದರೂ ನೀವು ಮೊದಲೇ ನಾವು ತೋರಿಸ್ಲಿಲ್ಲ ಅಂತ ಬೇಜಾರಾದರೆ ದಯವಿಟ್ಟು ನಮ್ಮ ಕನ್ನಡ ವಾಹಿನಿ ನೋಡ್ಕೊಂಡು ನ್ಯೂಸ್ ಚಾನಲ್ ಪಕ್ಕ ಕಾಣಿಸ್ತಾರೆ. ಸಾರಿ. ಸೊ ನೋಡ್ಬೋದು ನೀವು ಇಲ್ಲಿ ಸುತ್ತಮುತ್ತ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ಸುತ್ತಮುತ್ತ ನೋಡ್ಬೋದು. ಸೊ ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ರೋಡಲ್ಲಿ ಹೋಗಿದ್ದಾರೆ ಅಂತ ಅನ್ಸುತ್ತೆ ನಮಗಂತೂ. ಇವ್ ನೋಡಿ ನನ್ನ ಫ್ರೆಂಡ್ ಹಿಂಗೆ ಪೋಸ್ ಕೊಡ್ತಾವನೆ. ಸೊ ನೋಡ್ಬೋದು, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಮೋದಿಯವರಂತೂ ಸಿಗಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ನೋಡೋಕ್ಕೆ ಬಂದಿದ್ವಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಅದು ಮೆಟ್ರೋ ಸ್ಟೇಷನು ಕಡೆ ಇರೋದು. ಓಡೋಕ್ಕೆ ಫೋಟೋ ತೆಗಿ ಅದರಲ್ಲಿ.